ಜೀವನದ ಕತ್ತಲೆಯಲ್ಲಿ ದಾರಿ ಕಾಣದೆ ತತ್ತರಿಸುತ್ತಿರೋ ಪ್ರತಿಯೊಬ್ಬರಿಗಾಗಿ ಈ ವಿಡಿಯೋ. ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಬಂದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಜ್ಞಾನ ಎಲ್ಲರಿಗೂ ತಲುಪಲು ಒಂದು ಲೈಕ್ ಮಾಡಿ. ಬನ್ನಿ, ಇವತ್ತು ನಿಮ್ಮನ್ನ ಕಡೆಗಣಿಸಿದವರು ನಿಮಗಾಗಿ ಬಯಸುವಂತೆ ಮಾಡೋದು ಹೇಗೆ ಅಂತ ಕೃಷ್ಣನಿಂದಲೇ ತಿಳಿಯೋಣ. ತಿರಸ್ಕಾರವೇ ನಿನ್ನ ಅಸ್ತ್ರ. ಯಾರೋ ನಿನ್ನನ್ನು ಬೇಡ ಅಂದಾಗ ನಿನಗೆ ಕೋಪ ಬರಬಾರ್ದು, ಹಠ ಬರಬೇಕು. ಕೃಷ್ಣ ಜನಾರ್ದನನಾಗಿ ಕೌರವರ ಸಭೆಗೆ ಹೋದಾಗ ಅವರು ಆತನನ್ನ ಕೇವಲ ಒಬ್ಬ ದೂತ ಅಂತ ಕಡೆಗಣಿಸಿದ್ರು. ಆದರೆ ಕೃಷ್ಣ ಅಲ್ಲಿ ಜಗಳ ಮಾಡಲಿಲ್ಲ, ಮೌನವಾಗಿ ಹೊರಬಂದ. ಆ ಮೌನವೇ ಮುಂದೆ ಕುರುಕ್ಷೇತ್ರಕ್ಕೆ ಕಾರಣವಾಯಿತು. ನಿನ್ನನ್ನ ರಿಜೆಕ್ಟ್ ಮಾಡಿದವರಿಗೆ ನೀನು ಎಕ್ಸ್ಪ್ಲನೇಷನ್ ಕೊಡಬೇಡ, ಬದಲಾಗಿ ನಿನ್ನ ಎಬಿಲಿಟಿಯನ್ನ ಎಷ್ಟು ಬೆಳೆಸಿಕೋ ಅಂದ್ರೆ ಮುಂದೊಂದು ದಿನ ಅವರು ನಿನ್ನ ಹೆಸರನ್ನ ಗೂಗಲ್ನಲ್ಲಿ ಹುಡುಕಬೇಕು. ನಿನ್ನ ಬದುಕಿನ ಶಿಲ್ಪಿ ನೀನೇ. ಲೋಕದ ಮಾತು ಕೇಳುವುದನ್ನ ನಿಲ್ಲಿಸು. ಕೃಷ್ಣ ಹೇಳ್ತಾನೆ, ನಿನ್ನ ಆತ್ಮಕ್ಕೆ ನೀನೇ ಬಂಧು, ನಿನ್ನ ಆತ್ಮಕ್ಕೆ ನೀನೇ ಶತ್ರು. ನೀನು ಸೋತಿದ್ದೀಯಾ ಅಂತ ಜನರು ಹೇಳಿದ್ರೆ ಅದು ಅವರ ಅಭಿಪ್ರಾಯ. ಆದ್ರೆ ನೀನು ಸೋತಿದ್ದೀಯಾ ಅಂತ ನೀನು ಅನ್ಕೊಂಡ್ರೆ ಅದು ನಿನ್ನ ವಿಧಿ. ಯಾರು ನಿನ್ನನ್ನ ಹೀಯಾಳಿಸ್ತಾರೋ ಅವರನ್ನ ನಿನ್ನ ಗೆಲುವಿನ ಸಾಕ್ಷಿಗಳನ್ನಾಗಿ ಮಾಡಿಕೋ. ಅಳು ನಿಲ್ಲಿಸು, ಕೆಲಸ ಶುರು ಮಾಡು. ಗೆಲುವಿನ ನಂತರದ ಕ್ಷಮೆಯ ಗುಣ ಗೆದ್ದ ಮೇಲೆ ಅವರನ್ನ ಕೆಳಗೆ ಹಾಕಬೇಡ. ಕೃಷ್ಣನಂತೆ ಸ್ಮಿತವದನನಾಗಿರು. ನಿನ್ನನ್ನ ಕಡೆಗಣಿಸಿದವರು ನಿನ್ನ ಬಳಿ ಸಹಾಯಕ್ಕೆ ಬಂದಾಗ ಅವರಿಗೆ ಸಹಾಯ ಮಾಡು. ಆಗ ಅವರಿಗೆ ನಿನ್ನ ಸಾಧನೆಗಿಂತ ನಿನ್ನ ವ್ಯಕ್ತಿತ್ವ ದೊಡ್ಡದಾಗಿ ಕಾಣುತ್ತೆ. ಅದೇ ಕೃಷ್ಣನ ನಿಜವಾದ ಭಕ್ತನ ಲಕ್ಷಣ. ಕೃಷ್ಣನ ಅಭಯಹಸ್ತ ನೆನಪಿಡಿ. ಈ ವಿಡಿಯೋ ಮುಗಿಯಬಹುದು, ಆದರೆ ನಿಮ್ಮ ಕಷ್ಟದ ಕಾಲ ಇವತ್ತೇ ಮುಗಿಯಬೇಕು. ಕೃಷ್ಣ ನಿಮ್ಮ ಜೊತೆಗಿದ್ದಾನೆ. ನಿಮ್ಮ ಕೃಷ್ಣ ಮೋಟಿವೇಶನ್ ಕನ್ನಡ ನಿಮ್ಮ ಜೊತೆಗಿದೆ.